ವೀಕ್ಷಕರೇ ನಮಸ್ಕಾರ, ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ. ನಾನು ಆರತಿ ಬೆಳಗೆ. ವೀಕ್ಷಕರೇ, ನಾನು ಇವತ್ತು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ 5ನೇ ಕ್ರಾಸ್ ನಲ್ಲಿ ಇದ್ದೀನಿ. ಇಲ್ಲಿ ಸುಮಾರು 20 ವರ್ಷಗಳಿಂದ ರೇಷ್ಮೆ ಸೀರೆಗಳನ್ನ, ಅಂದರೆ ಹರಿದು ಹೋಗಿರುವಂತಹ ರೇಷ್ಮೆ ಸೀರೆಗಳು, ಪಂಚಗಳನ್ನ ಇವರು ತೆಗೆದುಕೊಂಡು ಅದಕ್ಕೆ ತಕ್ಕಂತೆ ಅದನ್ನ ಚೆಕ್ ಮಾಡಿ ನಿಮಗೆ ಹಣವನ್ನ ಕೊಡುವಂತಹ ಕೆಲಸವನ್ನ ಸುಮಾರು 20 ವರ್ಷದಿಂದ ಮಾಡ್ತಿದ್ದಾರೆ. ಇವರು ಬೆಂಗಳೂರಿನಲ್ಲಿಗೆ ಪ್ರಪ್ರಥಮ ಬಾರಿಗೆ ಈ ಶಾಪ್ ಅನ್ನ ಓಪನ್ ಮಾಡಿ ಮಾರಾಟವನ್ನ 20 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಹಾಗಾಗಿ ಸಕ್ಸಸ್ಫುಲ್ ಆಗಿ ಇವರು ವ್ಯಾಪಾರವನ್ನ ಕೂಡ ಮಾಡ್ತಾ ಇದ್ದಾರೆ. ತುಂಬಾ ಜನರು ಇಲ್ಲಿ ಬಂದು ರೇಷ್ಮೆ ಸೀರೆಗಳನ್ನ ಕೊಟ್ಟು ಹಣವನ್ನ ಪಡೆದುಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಹರಿದಂತಹ ರೇಷ್ಮೆ ಸೀರೆಗಳು, ಅದರಲ್ಲೂ ಹಳೆಯ ಕಾಲದ ಸೀರೆಗಳಿಗೆ ಇವರು ಹೆಚ್ಚಾಗಿ ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅಜ್ಜಿ ಸೀರೆಗಳು, ಹಳೆ ಕಾಲದ ಸೀರೆಗಳಂದ್ರೆ ಅವು ಒರಿಜಿನಲ್ ಗಳಾಗಿರ್ತಾವೆ ಅನ್ನುವಂತಹ ಒಂದು ವಿಷಯ ಅಥವಾ ಕಾರಣದಿಂದಾಗಿ ಅವರು ಹೆಚ್ಚಾಗಿ ಪ್ರಾಮುಖ್ಯತೆಯನ್ನ ಅಜ್ಜಿ ಸೀರೆಗಳಿಗೆ ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ಯಾಕೆ ಇತ್ತೀಚೆಗೆ ಬಂದಂತಹ ಸೀರೆಗಳಿಗೆ ಅವರು ಪ್ರಾಮುಖ್ಯತೆಯನ್ನ ಕೊಡಲ್ಲ ಅಂತಂದ್ರೆ ಅಲ್ಲಿ ಮಿಕ್ಸ್ ಆಗಿರುತ್ತೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಹಾಗಾಗಿ ಹರಿದು ಹೋದಂತಹ ಸೀರೆಗಳಾಗಿರ್ಬಹುದು, ಪಂಚಗಳಾಗಿರ್ಬಹುದು, ರೇಷ್ಮೆ ಸೀರೆಗಳು ಯಾವುದೇ ಆಗಿರುವಂತದ್ದು ನಿಮ್ಮ ಹತ್ತಿರ ಇದ್ದರೆ ಅದನ್ನ ಎಸೆಯದೆ, ಅಥವಾ ಇದು ವೇಸ್ಟ್ ಆಯ್ತು ಅನ್ನುವಂತಹ ಭಾವನೆ ನಿಮಗಿದ್ರೆ ಇವರ ಶಾಪ್ಗೆ ಬಂದು ನೀವು ಹಣವನ್ನ ಪಡೆಯಬಹುದು. ಅದನ್ನ ಚೆಕ್ ಮಾಡಿ, ಅದರಲ್ಲೂ ಕೂಡ ಅವರು ಬಾರ್ಡರ್ ಗಳಿಗೆ ಜಾಸ್ತಿ ಪ್ರಾಮುಖ್ಯತೆಯನ್ನ ನೀಡಿ ಅದನ್ನ ಚೆಕ್ ಮಾಡಿ ನಿಮಗೆ ಹಣವನ್ನ ನೀಡ್ತಾರೆ. 20 ವರ್ಷಗಳಿಂದ ಮಾಡ್ತಿದ್ದಾರೆ. 20 ವರ್ಷದಿಂದ ಇದೇ ವ್ಯಾಪಾರವನ್ನ ಮಾಡ್ತಿದ್ದಾರೆ ಅಂತಂದ್ರೆ ಅವರು ಎಷ್ಟು ಪ್ರಸಿದ್ಧವಾದಂತಹ ವ್ಯಾಪಾರಿ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಬೇಕು. ನೀವು ಕೂಡ ನಿಮ್ಮ ಮನೆಯಲ್ಲಿ ಹಳೆಯದಾದಂತಹ ಅಜ್ಜಿ ಸೀರೆಗಳಿದ್ರೆ ಅವುಗಳನ್ನ ಎಸೆಯದೆ, ವೇಸ್ಟ್ ಆಯ್ತು ಅಂತ ಅಂದುಕೊಳ್ಳದೆ ಈ ಶಾಪ್ಗೆ ಬಂದು ನೀವು ಅವುಗಳನ್ನ ಕೊಡ್ಬೋದು. ಅದಕ್ಕೆ ತಕ್ಕಂತೆ ಇವರು ಹಣವನ್ನ ನೀಡ್ತಾರೆ. ಗೊತ್ತಾಯ್ತಲ್ಲ ವೀಕ್ಷಕರೇ, ಬೆಂಗಳೂರಿನಲ್ಲಿ ಸುಪ್ರಸಿದ್ಧವಾಗಿರುವಂತಹ, ಪ್ರಸಿದ್ಧಿಯನ್ನ ಪಡೆದಿರುವಂತಹ ಶಾಪ್ ಇದು. ಮಲ್ಲೇಶ್ವರಂನ 5ನೇ ಕ್ರಾಸ್ ನಲ್ಲಿ ಸಂಪಿಗೆ ರಸ್ತೆಯಲ್ಲಿ ಈ ಒಂದು ಶಾಪ್ ಇದೆ. ನೀವು ಕೂಡ ಬನ್ನಿ, ಇಲ್ಲಿ ರೇಷ್ಮೆ ಸೀರೆಗಳನ್ನ ಕೊಟ್ಟು ನೀವು ಕೂಡ ಹಣವನ್ನ ಪಡೆಯಿರಿ ಎಂದು ಹೇಳ್ತಾ, ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಶಕ್ತಿ.